ನಮಸ್ಕಾರ ಸ್ನೇಹಿತರೆ, ಕಾಸ್ಮಿಕ್ ವಾಣಿಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯ ವಿಷಯ ಹೂ ಆಮ್ ಐ, ನಾನು ಯಾರು, ನಾನು ನನ್ನ ಮನಸ್ಸೇ, ಎಕ್ಸ್ಪ್ಲೋರಿಂಗ್ ದ ಮೈಂಡ್. ಥಾಟ್ಸ್, ಆಲೋಚನೆಗಳು ನಿರಂತರ ಬರುತ್ತಲೇ ಇರುತ್ತವೆ ಅಲ್ಲವಾ? ಆದರೆ ಒಂದು ಪ್ರಶ್ನೆ, ಆ ಆಲೋಚನೆಗಳೆಲ್ಲ ನೀವೇನಾ, ಅಥವಾ ಆ ಆಲೋಚನೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವವರು ನೀವೇ ತಾನೇ? ಶರೀರ ಬದಲಾಗುತ್ತದೆ, ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಗೆ, ಯೌವನದಿಂದ ವೃದ್ಧಾಪ್ಯಾವಸ್ಥೆಗೆ. ಆದರೆ ಈ ಎಲ್ಲ ಬದಲಾವಣೆಯ ಮಧ್ಯೆಯೂ ನಾನೇ ಅದೇ ವ್ಯಕ್ತಿ ಎನ್ನುವ ಅನುಭವ ಇರುತ್ತದೆ. ಕರೆಕ್ಟ್ ಅಲ್ವಾ? ಹಾಗಾದರೆ ನಾನು ಕೇವಲ ಈ ಶರೀರವಲ್ಲ ಅಂದರೆ ನಾನು ನನ್ನ ಮನಸ್ಸೇ? ಮನಸ್ಸು ಅಂದರೆ ಏನು? ಸನಾತನ ಧರ್ಮದಲ್ಲಿ ಮನಸ್ಸಿಗೆ ತುಂಬ ಮುಖ್ಯವಾದ ಸ್ಥಾನವಿದೆ. ವೇದಾಂತದ ಪ್ರಕಾರ ನಮ್ಮ ಒಳಗಿನ ಉಪಕರಣವನ್ನ ಅಂತಃಕರಣ ಎಂದು ಕರೆಯುತ್ತೇವೆ. ಬೇಸಿಕಲಿ ಹ್ಯೂಮನ್ ದೇಹ ಹಾರ್ಡ್ವೇರ್ ಇದ್ದ ಹಾಗೆ, ಈ ಬ್ರೈನ್ ಮತ್ತು ಮನಸ್ಸು ಸಾಫ್ಟ್ವೇರ್ ಇದ್ದ ಹಾಗೆ. ಇದು ಬ್ರೈನ್ ಜೊತೆ ಇಂಟರ್ಕನೆಕ್ಷನ್ ಇರುತ್ತದೆ. ಡಾಟಾ ಸ್ಟೋರೇಜ್ ಆಗಿರೋದು ನಿಮಗೆ ಅನುಭವಗಳ ಆಧಾರದ ಮೂಲಕ. ಹುಟ್ಟುವ ಆಲೋಚನೆಗಳು ಚಿತ್ತ. ಇದನ್ನ ಏನು ಮಾಡುತ್ತೆ ಅಂದರೆ ನಾನು ಎನ್ನುವ ಅಹಂಭಾವನೆಯನ್ನು ಸೃಷ್ಟಿ ಮಾಡುತ್ತದೆ. ಶರೀರ, ಮನಸ್ಸು, ಭಾವನೆಗಳು, ಆಲೋಚನೆಗಳು ಬದಲಾಗುತ್ತವೆ. ಆದರೆ ಇವೆಲ್ಲ ಬದಲಾವಣೆಗಳನ್ನು ಮೌನವಾಗಿ ಗಮನಿಸುತ್ತಿರುವವರು ಯಾರೋ ಒಬ್ಬರು ನಿಮ್ಮೊಳಗೆ ಇದ್ದಾರಲ್ಲವೇ? ಆ ಸಾಕ್ಷಿ ಭಾವ ಯಾರು? ಆ ಪ್ರಶ್ನೆಗೆ ಉತ್ತರ ಹುಡುಕುವ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇವೆಲ್ಲವನ್ನ ಸೂಕ್ಷ್ಮವಾಗಿ ತಿಳಿಸಿಕೊಡುತ್ತೇನೆ, ಸಹಜ, ಸುಂದರ, ಸುಲಭವಾಗಿ. ಧನ್ಯವಾದಗಳು. ಮತ್ತೆ ಸಿಗೋಣ. ನಮಸ್ಕಾರ.